ಬಡವರ ಪರವಾಗಿ ನಾವು, ಕೈಲಾಗದವರ ಪರವಾಗಿ ನಾವು, ಧ್ವನಿ ಇಲ್ಲದವರ ಪರವಾಗಿ ನಾವು ಅಂತ ರಾಜಕಾರಣಿಗಳು ಉದ್ದುದ್ದ ಭಾಷಣವನ್ನು ಬಿಡ್ತಾರೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯ ಹೇಗಿದೆ, ಇವರ ನಿರ್ಲಕ್ಷ್ಯಕ್ಕೆ ಬಡವರು ಹೇಗೆ ಕಷ್ಟಪಡ್ತಾ ಇದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಇನ್ಯಾವುದೂ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಷ್ಟಕ್ಕೂ ಈ ಸ್ಟೋರಿ ಅನ್ನೋದು ಏನು ಅನ್ನೋದ್ರ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಬೆಂಗಳೂರಿನಲ್ಲೊಂದು ಮನಮಿಡಿಯುವ ದೃಶ್ಯ. ರೋಡ್ ಅಗೆದು 8 ದಿನವಾದರೂ ರಿಪೇರಿ ಇಲ್ಲ. ಕಾಂಟ್ರಾಕ್ಟರ್ ನಿರ್ಲಕ್ಷ್ಯಕ್ಕೆ ವಿಶೇಷ ಚೇತನ ಯುವತಿ ಪರದಾಟ. ನಡೆಯೋದಕ್ಕೂ ಆಗಲ್ಲ, ಬೈಕ್ ಹೊರಗಡೆ ತೆಗೆಯೋದಕ್ಕೂ ಆಗ್ತಿಲ್ಲ. ಪಬ್ಲಿಕ್ ಮುಂದೆ ವಿಶೇಷ ಚೇತನ ಯುವತಿ ಅಳಲು. ಈ ದೃಶ್ಯವನ್ನ ಒಮ್ಮೆ ನೋಡಿ. ಅಮ್ಮ ಹಿಂದಿನಿಂದ 4 ಚಕ್ರದ ಬೈಕನ್ನ ತಳ್ಳಿ ಸುಸ್ತಾಗ್ತಿದ್ದಾರೆ. ಎಷ್ಟು ತಳ್ಳಿದ್ರೂ ಕೂಡ ಗಾಡಿ ಮುಂದೆ ಹೋಗ್ತಾ ಇಲ್ಲ. ಎಷ್ಟೇ ಆಕ್ಸಲೇಟರ್ ಜಾಸ್ತಿಯನ್ನ ಮಾಡಿದ್ರೂ ಕೂಡ ಬೈಕ್ ಕೂಡ ಮುಂದೆ ಸಾಗ್ತಿಲ್ಲ. ಕೊನೆಗೆ ಅಸಹಾಯಕವಾಗಿ ವಾಪಸ್ ಮನೆಗೆ ಹೋಗ್ತಾ ಇರುವ ವಿಶೇಷ ಚೇತನ ಯುವತಿ. ಹೌದು, ಹೀಗೆ ಮನೆಯಿಂದ ಒಬ್ಬರೇ ಮೆಟ್ಟಿಲನ್ನ ಇಳಿದು ಹೊರಗೆ ಬರ್ತಾ ಇರುವ ಈ ಯುವತಿಯ ಹೆಸರು ಸುಮಾ. ವಿಶೇಷ ಚೇತನರಾಗಿರುವ ಸುಮಾ ಪೋಷಕರೊಂದಿಗೆ ಬೆಂಗಳೂರಿನ ವಿಜಯನಗರದ ಅತ್ತಿಗುಪ್ಪೆಯ 8ನೇ ಕ್ರಾಸ್ನಲ್ಲಿ ವಾಸವಾಗಿದ್ದಾರೆ. ಬಟ್ಟೆ ಅಂಗಡಿಯೊಂದರಲ್ಲಿ ಕೆಲಸ ಮಾಡುವ ಸುಮಾ 4 ಚಕ್ರದ ಬೈಕ್ನಲ್ಲಿ ಕೆಲಸಕ್ಕೆ ಹೋಗಿ ಹೇಗೋ ಜೀವನ ಸಾಗಿಸ್ತಿದ್ರು. ಆದರೆ ಕಳೆದ 8 ದಿನಗಳ ಹಿಂದೆ ಮನೆ ಮುಂದಿನ ಸಿಮೆಂಟ್ ರಸ್ತೆಯನ್ನೇ ಸ್ಯಾನಿಟರಿ ರಿಪೇರಿಗೆ ಅಂಥೇಳಿ ಜೆಸಿಬಿಯಿಂದ ಅಗೆದು ಬಿಟ್ಟಿದ್ದಾರೆ. ಪರಿಣಾಮ ನಿಂತುಕೊಳ್ಳುವುದಕ್ಕೂ ಆಗದಂತಹ ಸುಮಾಗೆ ಆತಂಕ ಎದುರಾಗಿತ್ತು. ಯಾಕೆಂದ್ರೆ ಸುಮಾಗೆ 4 ಚಕ್ರದ ಬೈಕ್ ಓಡಿದ್ರೆ ಮಾತ್ರ ಕೆಲಸಕ್ಕೆ ಹೋಗೋದಕ್ಕಾಗೋದು. 2 ದಿನದಲ್ಲಿ ರಸ್ತೆ ರಿಪೇರಿ ಮಾಡ್ತೀವಿ ಅಂದಿದ್ದ ಕಾಂಟ್ರಾಕ್ಟರ್ 3 ದಿನವಾದ್ರೂ ಅತ್ತ ಕಡೆ ಸುಳಿದಿಲ್ಲ. ರಸ್ತೆ ಇಲ್ಲ ಅಂಥೇಳಿ ಸುಮಾ ಮನೆಯಲ್ಲಿ ಕೂರೋದಕ್ಕಾಗಲ್ಲ, ಏನಾದರೂ ಮಾಡಿ ಕೆಲಸಕ್ಕೆ ಹೋಗಲೇಬೇಕು ಅಂಥೇಳಿ ಬೈಕನ್ನು ಹೊರತೆಗೆದು ಶತಪ್ರಯತ್ನ ನಡೆಸಿದ್ರು, ನೋ ಯೂಸ್. ಸಿಮೆಂಟ್ ಕಲ್ಲುಗಳ ನಡುವೆ ಬೈಕ್ ಎಷ್ಟೇ ಪ್ರಯತ್ನ ಪಟ್ಟರೂ ಮುಂದೆ ಹೋಗ್ತಾ ಇಲ್ಲ. 2 ದಿನ ಅಂತ 8 ದಿನವಾಯ್ತು, ಇಲ್ಲಿವರೆಗೂ ಕೂಡ ರಿಪೇರಿ ಇಲ್ಲ. ನನ್ನ ಜೀವನ ಹೇಗೆ ಅಂಥೇಳಿ ಪಬ್ಲಿಕ್ ಟಿವಿಯ ಮುಂದೆ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದು ಹೀಗೆ. ಬೆಂಗಳೂರಿನಲ್ಲಿ ಕಾಂಟ್ರಾಕ್ಟರ್ಗಳ ನಿರ್ಲಕ್ಷ್ಯ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಬೆಂಗಳೂರಿನ ವಿಜಯನಗರದಲ್ಲಿರುವಂಥ ಅತ್ತಿಗುಪ್ಪೆಯಲ್ಲಿ ಕಳೆದ 1 ವಾರಗಳ ಹಿಂದೆ ಕಾಂಟ್ರಾಕ್ಟ್ ರಸ್ತೆಯನ್ನು ಕಿತ್ತಾಕಿ ಇಲ್ಲಿವರೆಗೂ ಕೂಡ ಅದನ್ನು ರಿಪೇರಿ ಮಾಡಿಲ್ಲ. ಅಂದರೆ ಅದನ್ನು ಮತ್ತೆ ಸರಿ ಮಾಡ್ತೀವಿ ಅಂತೇಳಿ ಏನು ರಸ್ತೆನ ಕಿತ್ತಾಕ ನಂತರದಲ್ಲಿ ಈ ರೀತಿಯಾಗಿ ಎಷ್ಟು ಅವ್ಯವಸ್ಥೆ ಆಗಿದೆ ಅಂತ ನೀವು ನೋಡ್ತಾ ಹೋಗ್ಬೋದು. ಪ್ರಮುಖವಾಗಿ ಮನೆ ಮುಂಭಾಗದಲ್ಲಿರುವಂಥ ಈ ಕಾಂಟ್ರಾಕ್ಟ್ ರಸ್ತೆಯನ್ನು ಏನು ಕಿತ್ತಾಕಿದ್ರೆ ಇಲ್ಲಿವರೆಗೂ ಕೂಡ ಯಾರೂ ರಿಪೇರಿ ಮಾಡೋಕ್ಕೆ ಬಂದಿಲ್ಲ. ಪರಿಣಾಮವಾಗಿ ಇದೇ ರಸ್ತೆಯಲ್ಲಿ ಇರುವಂಥ 2 ಅಂಗವಿಕಲ ಯುವತಿಯರೇನಿದ್ದಾರೆ ಅವರು ಪ್ರತಿನಿತ್ಯ ಕೆಲಸಕ್ಕೆ ಹೋಗಬೇಕಾಗಿರುತ್ತೆ. 8 ದಿನಗಳಿಂದಲೂ ಕೂಡ ಇವರು ಕೆಲಸಕ್ಕೆ ಹೋಗ್ದೇ ಮನೆಯಲ್ಲೇ ಕೂತಿರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಇಲ್ಲೇನು ಕೂತಿದ್ದಾರೆ, ಇವ್ರ ಹೆಸರು ಸುಮಾ ಅಂತೇಳಿ. ಇವರೊಂದು ಬಟ್ಟೆ ಅಂಗಡಿ ಒಂದರಲ್ಲಿ ಕೆಲಸ ಮಾಡ್ತಾರೆ. ಇವರು 8 ದಿನಗಳಿಂದ ಯಾವಾಗ ಮನೆ ಮುಂಭಾಗದ ರಸ್ತೆ ಯಾವಾಗ ಕಿತ್ತಾಕಿದ್ರು ಅವತ್ತಿಂದಲೂ ಕೂಡ ಮನೆಯಿಂದ ಆಚೆ ಹೋಗಿಲ್ಲ. ಯಾಕೆಂತಂದರೆ ಅವರು ನಡೆಯೋದಕ್ಕಾಗೋದಿಲ್ಲ. ಮಾತಾಡ್ಸೋಣ ಮೇಡಮ್, ಈಗ ನಿಮ್ಮ ಮನೆ ಮುಂದಿನ ರಸ್ತೆ ಯಾವತ್ತು ಕಿತ್ತಾಕಿದ್ರು, ಅವತ್ತಿಂದ ಈಚೆಗೆ ನಿಮ್ಗೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ? ಸರ್ 8 ಡೇಸ್ ಆಯಿತು ಸರ್ ಕಿತ್ತಾಕ್ಸಿ. ಅವ್ರು ಕಿತ್ತಾಕ್ಸಾಗಿ ಹೇಳಿದ್ರು 3 ದಿವಸದಲ್ಲಿ ಮಾಡಿಕೊಡ್ತೀವಿ, ನಾವು ಈ ಥರ ಹ್ಯಾಂಡಿಕ್ಯಾಪು ಅಂತ ನಮ್ಮ ಅಮ್ಮ ಅವ್ರು ಹೇಳಿದ್ರು. ಇಲ್ಲ 3 ದಿವಸದಲ್ಲಿ ಮಾಡಿಸ್ಕೊಡ್ತೀನಿ ಅಂತಂದರು ಸರ್. ಇನ್ನೂ ಮಾಡಿಕೊಟ್ಟಿಲ್ಲ. ಅವ್ರಿಗೆ ಹೋಗಿ ಕೇಳಿದ್ರೆ ಇಲ್ಲ ಏನದು ನಡಿಬೋದಲ್ವಾ, ನಡೀರಿ ಅಂತ ಹೇಳ್ತಾರೆ ಸರ್. ಈ ಥರ ಮಾತಾಡ್ತಾರೆ ಅವರು. ಸರ್ ನನಗೆ ಈ ಗಾಡಿನೇ ಇಲ್ಲ ಸರ್, ಈ ಗಾಡಿನೇ ಮೂವ್ ಆಗಲ್ಲ ಅಂದರೆ ನನಗೆಲ್ಲೂ ನಡೆಯೋಕ್ಕಾಗೋದಿಲ್ಲ ಸರ್. ಇದೇ ಇಲ್ಲ ಅಂತಂದರೆ ನನಗೆ ಕೆಲಸಕ್ಕೆ ಹೋಗಿ ನಾನು ತುಂಬ ದಿವಸ ಆಯಿತು ಸರ್. ನನಗೆ ಎಲ್ಲ ಕೆಲಸನೇ ಇಲ್ಲ. ಇದು ಯುವತಿ ಹೇಳುವಂಥದ್ದು. ಯುವತಿ ತನ್ನ ತಾಯಿ ಕೂಡ ಜೊತೆಗಿದ್ದಾರೆ. ನಿಮ್ಮ ಮಗಳು ಪ್ರತಿದಿನ ಕೆಲ್ಸಕ್ಕೆ ಹೋಗಬೇಕು, ಈ ರೀತಿ ರಸ್ತೆ ಕಿತ್ತಾಕಿದ್ದಾರೆ, ಈ ಕೆಲ್ಸಕ್ಕೆ ಹೋಗಿಲ್ಲ, ಮನೇಲೇ ಇರುವಂಥದ್ದು, ಏನು ಹೇಳ್ತೀರಿ? ಸರ್ ಅದೇ ನಾನು ರಸ್ತೆ ಕೀಳುವಾಗಲೇ ಹೇಳಿದೆ ಸರ್, ನಮ್ಮ ಮನೇಲಿ ಈ ಥರ ಮಕ್ಕಳಿದ್ದಾರೆ ಅಂದಿದ್ದಕ್ಕೆ ಅವರು ಮೇಸ್ತ್ರಿ ಇದ್ದಾರಲ್ಲ, ಇದು ಕೀಳ್ತಾ ಇದ್ರಲ್ಲ JCB ಓನರು, ಅವರು ನಾನು 3 ದಿನ ಸಾಕಮ್ಮ, ನಾನೆಲ್ಲ ಕ್ಲೀನ್ ಮಾಡಿಕೊಡ್ತೀನಿ ಅಂದರು. ನಾನು ಹೇಳಿದೆ ನೀವು ಸರ್ ರೋಡ್ ನಿಧಾನಕ್ಕೆ ಹಾಕೊಂಡ್ರು ಪರವಾಗಿಲ್ಲ, ಇದು ನನ್ನ ಮಕ್ಳಿಗೆ ಓಡಾಡೋಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಇಲ್ಲ ಬಿಡಮ್ಮ, ನಾನು JCB ಎಲ್ಲ ಮಾಡಿಸ್ತೀನಿ ಅಂದರು. ನೋಡಿ ಸರ್, ಒಂದನ ರೆಡಿ ಮಾಡವ್ರ. ನನ್ನ ಮಕ್ಳಿಗೆ ನಾವು 4 ಜನ ಬೇಕು, ಯಾರೋ ರೋಡಲ್ಲಿ ಹೋಗೋಣ ಕರ್ಕೊಬಂದು ನಾವು ತಳ್ಳಿಸ್ಬೇಕು. ಅವರು ತಾಯಿ ಹೇಳುವಂಥದ್ದು ಆ ದೃಶ್ಯಗಳಲ್ಲೂ ನಿಮಗೆ ತೋರಿಸ್ತೀನಿ ಮೇಡಮ್. ಸ್ಟಾರ್ಟ್ ಮಾಡಿ, ನಿಮ್ಮ ಗಾಡಿ ಎಷ್ಟು ಮೂವ್ ಆಗುತ್ತೆ ಅನ್ನೋದನ್ನು ಲೈವಲ್ಲೇ ಕೂಡ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ನಮ್ಮ ಕ್ಯಾಮ್ರಾಮನ್ ಕೂಡ ಅದನ್ನು ತೋರಿಸುವಂಥ ಪ್ರಯತ್ನ ಮಾಡ್ತಾರೆ. ನೋಡಿ, ಇವರು ಮಹಿಳೆ ಯುವತಿ ಏನಿದ್ದಾರೆ, ಇವರು ಎಷ್ಟರ ಮಟ್ಟಿಗೆ ಗಾಡಿನ ಮೂವ್ ಮಾಡಿದ್ರು ಕೂಡ ಒಂದೇ 1 ಇಂಚು ಕೂಡ ಗಾಡಿ ಮೂವ್ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಅದೇನು ಸಿಮೆಂಟ್ ರಸ್ತೆ ಆಗಿರೋ ಕಾರಣಕ್ಕೆ ದೊಡ್ಡ ಕಲ್ಲುಗಳಿದ್ದಾವೆ. ಹಂಗಾಗಿ ನಿಂತಲ್ಲೇ ಗಾಡಿ ಅದು ಚಕ್ರ ತಿರುಗುವಂಥದ್ದು. ಯಾರಾದರೂ ಸಪೋರ್ಟ್ ಮಾಡಿ ಮೂವ್ ಮಾಡಿದರೆ ಮಾತ್ರ ಅದೊಂದು ಸ್ವಲ್ಪ ದೂರ ಹೋಗುತ್ತೆ. ಆದರೆ ಮುಂದಕ್ಕೆ ದೊಡ್ಡ ಮಟ್ಟದಲ್ಲಿ ಕಲ್ಲಿರೋ ಕಾರಣಕ್ಕಾಗಿ ಅದನ್ನ ಗಾಡಿ ಯಾವುದೇ ಕಾರಣಕ್ಕೂ ಕೂಡ ಮೂವ್ ಆಗೋದಿಲ್ಲ. ಅವ್ರ ತಾಯಿನೇ ಹೆಲ್ಪ್ ಮಾಡಬೇಕು, ಅಕ್ಕಪಕ್ಕದವರು ಕೂಡ
ಆ ಗಾಡಿನ ಹೆಲ್ಪ್ ಮಾಡೋಕ್ಕೂ ಆಗೋದಿಲ್ಲ, ಮತ್ತು ಆ ಯುವತಿ ಏನಿದ್ದಾರೆ ಅವ್ರನ್ನ ನಡ್ಕೊಂಡು ಹೋಗೋದಕ್ಕೂ ಕೂಡ ಆಗೋದಿಲ್ಲ. ವಾಹನದಲ್ಲೇ ಹೋಗಬೇಕಾಗಿರೋ ಕಾರಣಕ್ಕೆ ಅವ್ರು ಕಳೆದ 8 ದಿನಗಳಿಂದಲೂ ಕೂಡ ಇದೇ ಜಾಗದಲ್ಲಿ ಅವ್ರು ಪ್ರಯತ್ನ ಮಾಡ್ತಾ ಇರುವಂಥದ್ದು. ಆದರೂ ಕೂಡ ಆ ವಾಹನ ಮೂವ್ ಆಗ್ತಾಯಿಲ್ಲ. ಪರಿಣಾಮವಾಗಿ ಅವರು 1 ವಾರದಿಂದಲೂ ಕೂಡ ಇದೇ ರೀತಿಯಾಗಿ ಕಷ್ಟಪಟ್ಕೊಂಡು ಮನೆಯಲ್ಲಿರುವಂಥದ್ದು. ಈ ಸಂಬಂಧ ಸ್ಥಳೀಯ ಶಾಸಕರಾದ ಎಂ ಕೃಷ್ಣಪ್ಪ ಅವರನ್ನ ಭೇಟಿ ಮಾಡುವುದಕ್ಕೆ ಟ್ರೈ ಮಾಡಿದ್ರು. ಶಾಸಕರು ಕೈಗೆ ಸಿಕ್ತಿಲ್ಲ. ಇನ್ನು ರಸ್ತೆಯನ್ನ ಕಿತ್ತ ಕಾಂಟ್ರಾಕ್ಟರ್ ನಾರಾಯಣ ಅನ್ನೂರನ್ನ ಕೇಳಿದ್ರೆ ಏನ್ ಮಾಡೋದಕ್ಕಾಗುತ್ತೆ, ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದಾರಂತೆ. ಅಂಗವಿಕಲೆಯಾದ್ರೂ ಮನೆಯಲ್ಲಿ ಕೂರದೆ ಸ್ವಾಭಿಮಾನದ ಬದುಕನ್ನ ಕಟ್ಟಿಕೊಂಡಿರುವ ಸುಮಾಳಿಗೆ ರಸ್ತೆ ಸರಿಪಡಿಸೋದ್ರ ಮೂಲಕ ಜೊತೆಯಾಗಿ ನಿಲ್ಬೇಕಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ. ಓಕೆ, ಈಗ ಮತ್ತಷ್ಟು ಡೀಟೇಲ್ಸ್ನ ನಮ್ಮ ಪ್ರತಿನಿಧಿ ಉಮೇಶ್ ನೀಡ್ತಾರೆ. ಉಮೇಶ್, ಹಲವು ಸಮಸ್ಯೆಗಳಲ್ಲಿ ಒಂದು ಪ್ರಮುಖವಾದ ಸಮಸ್ಯೆಯನ್ನ ನಮ್ಮ ಕಣ್ಣು ಮುಂದಿಟ್ರಿ ನೀವು. ಇಂಥದ್ದೇ ಇನ್ನು ಎಂತೆಂಥ ಸಮಸ್ಯೆಗಳನ್ನ ಜನ ಅನುಭವಿಸ್ತಾ ಇದ್ದಾರೋ ಬಹುಶಃ ಊಹೆಗೂ ಸಿಗ್ತಾ ಇಲ್ವಾ ಅಂತ. ಯಾಕೆ, ಏನು ಸಮಸ್ಯೆ? ರಸ್ತೆ ಕಿತ್ತಾಕ್ಬೇಕಾಗಿದ್ದು ಜೋಶು ಹುರುಪು ಈಗ ಯಾಕಿಲ್ಲ? ಯಾಕೆ ರಸ್ತೆ ರಿಪೇರಿ ಮಾಡೋ ಕೆಲಸ ಆಗ್ತಿಲ್ಲ? ವಿದ್ಯಾ ಕಳೆದ 8 ದಿನಗಳ ಹಿಂದೆ ಚೆನ್ನಾಗಿದ್ದಂಥ ರಸ್ತೆಯನ್ನು ಕಿತ್ತಾಕಿರುವಂಥದ್ದು. ಯಾಕೆಂತಂದರೆ ಸ್ಯಾನಿಟ್ರಿ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಅದನ್ನು ರಿಪೇರಿ ಮಾಡ್ತೀವಿ ಅನ್ನೋ ಉದ್ದೇಶಕ್ಕೆ ಚೆನ್ನಾಗಿದ್ದಂಥ ಸಿಮೆಂಟ್ ರೋಡನ್ನು ಕಿತ್ತಾಕ್ತಾರೆ. ನಂತರದಲ್ಲಿ ಆ ಸಂದರ್ಭದಲ್ಲಿ ಈ ಏನು ಅಂಗವಿಕಲ ಯುವತಿ ಏನಿದ್ರು ಆ ಮನೆಯವರು ಪ್ರಶ್ನೆ ಮಾಡ್ತಾರೆ, ನಾವು ಈ ಥರ ಕೆಲಸಕ್ಕೆ ಹೋಗಬೇಕು, ವೆಹಿಕಲಲ್ಲಿ ಮಾತ್ರ ಟ್ರಾವೆಲ್ ಮಾಡೋಕ್ಕಾಗೋದು, ಹೊರತುಪಡಿಸಿ ನಡ್ಕೊಂಡು ಹೋಗೋಕ್ಕಾಗೋದಿಲ್ಲ, ಹಾಗಾಗಿ ಬೇಗ ರೆಡಿ ಮಾಡಿಕೊಡಿ ಅಂತ. ಆದರೆ ಆ ಸಂದರ್ಭದಲ್ಲಿ ಅವರು ಈ ಕೇವಲ 2 ದಿನಗಳಲ್ಲಿ ರಿಪೇರಿ ಮಾಡ್ತೀವಿ, ನಿಮಗೊಂದು ವ್ಯವಸ್ಥೆ ಮಾಡ್ತೀವಿ ಹೊರಗಡೆ ಹೋಗೋದಕ್ಕೆ ಅಂತೇಳಿ ಭರವಸೆ ಕೊಡ್ತಾರೆ. ಅದಾದ ನಂತರ 3 ದಿವಸ ಆಗುತ್ತೆ, 4 ದಿವಸ ಆಗುತ್ತೆ, ಬರೋಬ್ಬರಿ ಇವತ್ತಿಗೆ 8 ದಿವಸ ಆಗಿದೆ ಈ ರಸ್ತೆಯನ್ನು ಕಿತ್ತಾಕಿ. ಏನು ಕೂಡ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ರಿಪೇರಿ ಮಾಡಿಲ್ಲ. ಬದಲಾಗಿ ಕಾಂಟ್ರಾಕ್ಟರ್ ಒಬ್ಬರು ಇವರ ಸಂಪರ್ಕಕ್ಕೆ ಸಿಗ್ತಾರೆ. ಅವರು ಹೇಳೋ ಪ್ರಕಾರ ಇಂಥವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಏನು ಮಾಡೋಕ್ಕಾಗೋದಿಲ್ಲ, ಹೇಳಿದ ಟೈಮ್ಗೆ ಮಾಡಿಕೊಡೋಕ್ಕಾಗೋದಿಲ್ಲ, ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ನಾವು ರಿಪೇರಿ ಮಾಡಿಕೊಡ್ತೀವಿ ಅಂತ ಆತ ಹೇಳಿರುವಂಥದ್ದು. ಮತ್ತು ಸ್ಥಳೀಯ MLA ಕೂಡ ಅವರು ಭೇಟಿ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೂ ಕೂಡ MLA ಇವರ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಪ್ರಮುಖವಾಗಿ ಇಲ್ಲಿ ಏನು ಅಂಗವಿಕಲ ಯುವತಿ ಸುಮ ಏನಿದ್ದಾರೆ ಅವರು ಪ್ರತಿದಿನ ಬಟ್ಟೆ ಅಂಗಡಿ ಒಂದರಲ್ಲಿ ಕೆಲಸ ಮಾಡೋಕ್ಕೆ ಹೋಗಬೇಕು. ಆದರೂ ಕೂಡ ಅವರು ಕಳೆದ 8 ದಿನಗಳಿಂದ ಕೆಲಸಕ್ಕೆ ಹೋಗೋಕ್ಕಾಗಿಲ್ಲ. ಕಾರಣ ಅಂದರೆ ಅವ್ರ ವೆಹಿಕಲ್ ಮೂವ್ ಆಗೋದಿಲ್ಲ. ಈ ರಸ್ತೆಗಳಲ್ಲಿ ನೋಡ್ಬೋದು ನೀವು, ಇಲ್ಲಿ ಯಾವುದೇ ವೆಹಿಕಲ್ಲು ಕೂಡ ಮೂವ್ ಆಗೋದಿಲ್ಲ. ಪ್ರಮುಖವಾಗಿ ನಡ್ಕೊಂಡು ಓಡಾಡೋರು ಮಾತ್ರ ಹೋಗ್ಬೋದು, ಹೊರತುಪಡಿಸಿ ಆ ಗಾಡಿ ಏನಿದೆ 4 ಚಕ್ರದ ಬೈಕು ಅದನ್ನು ಈ ರಸ್ತೆಯಲ್ಲಿ ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ಅದನ್ನು ಹೋಗುವಂಥ ಪ್ರಯತ್ನ ಕೂಡ ಮಾಡ್ತಾರೆ. ಅವ್ರ ತಾಯಿ ತಳ್ಳೋದು ಒಂದು ಕಡೆ, ಅವ್ರ ತಮ್ಮ ಹೆಲ್ಪ್ ಮಾಡೋದು, ಈ ರೀತಿಯಾಗಿ ಸಾಕಷ್ಟು ಪ್ರಯತ್ನಗಳು ಮಾಡ್ತಾರೆ ಮನೆಯಿಂದ ಆಚೆ ಹೋಗೋದಕ್ಕೆ. ಆದರೂ ಕೂಡ ಅದು ಸಾಧ್ಯವಾಗೋದಿಲ್ಲ. ಹಾಗಾಗಿ 8 ದಿನಗಳಿಂದಲೂ ಕೂಡ ಆಕೆ ಕೆಲಸಕ್ಕೆ ಹೋಗ್ದೇನೆ ಮನೆಯಲ್ಲೇ ಇರುವಂಥದ್ದು. ಸಾಕಷ್ಟು ಜನ ಇಲ್ಲಿರುವಂಥವರೆಲ್ಲ ಏನು ಪ್ರತಿದಿನ ಕೆಲಸಕ್ಕೆ ಹೋದ್ರೇ ಅವರ ಜೀವನ ನಡೆಯುವಂಥದ್ದು, ಅಂಥ ಜನರೇ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಅವರಿಗೆ ಈ ರಸ್ತೆ ಕಿತ್ತಾಕಿರೋದ್ರಿಂದ ತುಂಬ ಸಮಸ್ಯೆ ಆಗ್ತಾ ಇದೆ. ಮತ್ತು 2 ಕಡೆಗಳಲ್ಲಿ ಮನೆಯ ಅಕ್ಕಪಕ್ಕ 2 ಕಡೆಗಳಲ್ಲೂ ಸುಮಾರು 200 ಮೀಟರ್ಗಳಷ್ಟು ರಸ್ತೆ ಆಗದಿರೋ ಕಾರಣಕ್ಕಾಗಿ ಈ ಮನೆಗಳವರು ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇರುವಂಥದ್ದು ಒಂದು ಕಡೆ. ಆದರೆ ಆ ಯುವತಿ ಏನಿದ್ದಾರೆ ಅವರು ಪ್ರಮುಖವಾಗಿ ಕೆಲಸಕ್ಕೆ ಹೋಗ್ದೇನೆ ಮನೆಯಲ್ಲೇ ಕೂರುವಂತಾಗಿರುವಂಥದ್ದು. ವಿದ್ಯಾ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಅಲ್ಲಿನ ಪರಿಸ್ಥಿತಿ. 8 ದಿನ ಆಗಿದೆ ರಸ್ತೆ ಕಿತ್ತಾಕಿ, 2 ದಿನಕ್ಕೆ ಸರಿ ಮಾಡಿಕೊಟ್ಬಿಡ್ತೀವಿ ಅಂದರು. ಈಗ ನೋಡಿದ್ರೆ ನಮ್ಮ ಮಕ್ಕಳಿಗೆ ಈ ರೀತಿಯ ಸಮಸ್ಯೆ ಅಂತ ಇದೆ. ಅದು ಒಂದು ಸಮಸ್ಯೆ ಅಲ್ಲ, ಒಂದು ಕುಟುಂಬದ ಪ್ರಾಬ್ಲಮ್ ಅಲ್ಲ, ಅಂಥದ್ದೇ 10 ಸಮಸ್ಯೆಗಳನ್ನು ಪಾಪ ಆ ಏರಿಯಾದ ಜನ ಅನುಭವಿಸ್ತಾ ಇದ್ದಾರೆ.